ವೆಲ್ಕಮ್ ಬ್ಯಾಕ್ ಟು ದೀಮಾ ಕುಕಿಂಗ್ ಬ್ಲಾಗ್ಸ್. ಇವತ್ತು ರವೆ ಉಂಡೆ ಮಾಡೋದು ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಇದು ಪಾಕ ಮಾಡಿ ಮಾಡೋವಂಥ ರವೆ ಉಂಡೆ. 4-5 ದಿನ ಇಟ್ಟರೂ ಸ್ವಲ್ಪನೂ ಹಾಳಾಗಲ್ಲ. ತುಂಬ ಸಾಫ್ಟಾಗೇ ಇರುತ್ತೆ. ಈಗ ಮಾಡಿರೋ ಥರ ಇರುತ್ತೆ. ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದಿಡೀ ಒಣ ದ್ರಾಕ್ಷಿ ಹಾಕ್ಕೊಂಡು ಈ ಥರ ದುಂಡುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ದಪ್ಪ ಆದಮೇಲೆ 1.5 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಉಪ್ಪಿಟ್ಟು ರವೆ, ಇದು ಚಿರೋಟಿ ರವೆ ಅಲ್ಲ, ಬಿಳಿ ರವೆ. ಈಗ ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ತುಪ್ಪ ಹಾಕಿ ಹುರಿಯೋದ್ರಿಂದ ರವೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಪ್ಪ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ. ಈಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ರವೆನ ಘಮ ಬರಬೇಕು, ರವೆ ಅಲ್ಲೇವರೆಗೂ ಹುರಿತಾ ಇರಬೇಕು. ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ರವೆನೂ ಸ್ವಲ್ಪ ದುಂಡುಗಾಗಬೇಕು. ಈಗ ಆಗಿದೆ. ಈಗ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. 1.25 ಕಪ್ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಈಗ 1.5 ಹಾಕ್ಕೋಬೋದು ಬೇಕಾದರೆ. ರವೆ ಆದಷ್ಟು ಚೆನ್ನಾಗೇ ಹುರ್ಕೋಬೇಕು. ಒಂದು 10 ಮಿನಿಟ್ಸ್ ಏನೋ ರವೆ ಹುರ್ಕೊಂಡಿದ್ದೀನಿ ನಾನು. ಈಗ 1 ಕಪ್ ಸಕ್ಕರೆ ತಗೊಂಡಿದ್ದೀನಿ. 1.5 ಕಪ್ ರವೆಗೆ 1 ಕಪ್ ಸಕ್ಕರೆ ತಗೊಂಡು ಅರ್ಧ ಕಪ್ ನೀರು ಹಾಕ್ಕೊಂಡು ಚೆನ್ನಾಗೆ ಕುದಿಸ್ಕೋಬೇಕು. ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಕೋಬೇಕು. ನೋಡಿ, ಈಗ ಬಂದಿದೆ ಒಂದೆಳೆ ಪಾಕ. ಇಷ್ಟು ಬಂದರೆ ಸಾಕು, ಮತ್ತು ಜಾಸ್ತಿ ಬೇಡ. ಜಾಸ್ತಿ ಅಂದರೆ ಮತ್ತೆ ರವೆ ಒಂಥರ ಗಟ್ಟಿ ಆಗುತ್ತೆ ರವೆ ಉಂಡೆ. ಒಂದೆಳೆ ಪಾಕ ಬರ್ತಿದ್ದಂಗೆ ಹುರಿದಿಟ್ಕೊಂಡಿರೋ ಅಂಥ ರವೆ ಕೊಬ್ಬರಿ ಮಿಶ್ರಣ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕಿಡಿ ತಣ್ಣಗಾಗೋವರೆಗೂ. ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಪಕ್ಕಕ್ಕಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಉಂಡೆ ಕಟ್ಕೋಬೋದು. ನಿಮ್ಗೇನಾದರೂ ಇಲ್ಲಿ ಉಂಡೆ ಕಟ್ಟೋಕೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಬಿಸಿನೀರು, 1 ಟೀ ಸ್ಪೂನ್ ಅಷ್ಟು ಬಿಸಿನೀರನ್ನ ಕಾಯಿಸ್ಬಿಟ್ಟು ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮತ್ತು ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ತೆಳ್ಳಗಾಗುತ್ತೆ. 1 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ, ಬರುತ್ತೆ ಉಂಡೆ ಕಟ್ಟೋಕ್ಕೆ. ಒಂದು ವೇಳೆ ಬರಲಿಲ್ಲ ಅಂದರೆ ಸ್ವಲ್ಪ 1 ಟೀ ಸ್ಪೂನ್ ಬಿಸಿ ನೀರು ಹಾಕ್ಕೊಂಡು ಕಟ್ಕೊಳ್ಳಿ. ನೋಡಿ, ಈಗ ಒಂದೊಂದಾಗಿ ಉಂಡೆ ಕಟ್ಕೊಂಡು ಇಟ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಇದು. 4-5 ದಿವಸ ಆದರೂ ಈಗ ಮಾಡಿರೋ ಥರ ಸಾಫ್ಟಾಗೇ ಇರುತ್ತೆ ರವೆ ಉಂಡೆ. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. 4-5 ದಿನ ಇಟ್ಕೊಂಡು ತಿಂದ್ರೂ ಈಗ ಮಾಡಿರೋ ಥರ ಸಾಫ್ಟಾಗೇ ಇರುತ್ತೆ. ಹಾಲು ಹಾಕಿ ಕಲಿಸೋದ್ರಿಂದ ಸ್ವಲ್ಪ ಸ್ಮೆಲ್ಲು ಅದು ಬರುತ್ತೆ. ಈ ಥರ ಪಾಕ ಮಾಡಿ ಮಾಡೋದ್ರಿಂದ ಯಾವುದೇ ಥರ ಸ್ಮೆಲ್ ಇರಲ್ಲ, ಮತ್ತು ಈಗ ಮಾಡಿರೋ ಥರ ಸಾಫ್ಟಾಗೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.